ಹಾಯ್ ಗೈಸ್, ಇವತ್ತೊಂದು ವಿಡಿಯೋ ಅಪ್ಡೇಟ್ ಮಾಡ್ಬೇಕಿತ್ತು, ಅದಕ್ಕೆ ಬಂದಿದ್ದೀನಿ. ಸೊ ಯುವನ್ ಅಂತ ಹುಡುಗನ ಹೆಸರು. ಜಸ್ಟ್ 21 ವರ್ಷ ಅಷ್ಟೇ ಅವನಿಗೆ. 21 ವರ್ಷಕ್ಕೆ ಒಂದು ಹುಡುಗಿನ ಲವ್ ಮಾಡಿರ್ತಾನೆ. ಆ ಹುಡುಗಿಯ ಒಂದು ಭಾವನೋ ಮಾವನೋ, ಅವನ ಹೆಸರು ಸಾಯಿ ಅಂತ. ಅವನು ಆ ಒಂದು ಯುವನ್ ಅನ್ನೋ 21 ವರ್ಷ ಏನಿದಾನಲ್ಲ, ಅವನ್ಗೆ 17 ಸಾರಿ ಚಾಕು ಚಿಕ್ಚರಂತದ್ದು. ಆ ಸ್ಪಾಟ್ ಅಲ್ಲಿ ಹೋಗ್ರು. ಏನಿಲ್ಲ, ಅವ್ನ್ ಕುತ್ಕೊಂಡು IPL ನೋಡ್ತಿದ್ದ. ಬಿಕಾಸ್ ಆಫ್ ಅವ್ನ್ ಲವ್ ಮಾಡ್ತಾರನ್ನೋ ಒಂದು, ನಮ್ಮ ಅಕ್ಕನ ಮಗಳನ್ನ ಲವ್ ಮಾಡ್ತಿರೋ ಒಂದೇ ಒಂದು ವಿಚಾರಕ್ಕೋಸ್ಕರ 17 ಸಾರಿ ಚುಚ್ಚಿ ಸಾಯಿಸಿರೋಂಥದ್ದು. ಇದಕ್ಕೆ ಹೇಳೋದು ನಾನು, ನೋಡಿ ಪ್ರೀತಿ ಮಾಡಿ. ಯಾವ ಏಜ್ ಅಲ್ಲಿ ನೀವು ಲವ್ ಮಾಡ್ತಿದ್ರ, ಲವ್ ಅಲ್ಲ. 24, 25 ಏನ್ ಏಜ್ ಇರುತ್ತಲ್ಲ, ಇದು ನಿಮ್ಗೆ ಲವ್ ಅನ್ನೋದು ಸ್ಟಾರ್ಟ್ ಆಗುವಂತದ್ದು. ನೀವು 17, 18, 19, 20, 21 ಈ ಏಜ್ ಅಲ್ಲಿ ಇರೋದೆಲ್ಲ ಅಟ್ರಾಕ್ಷನ್ ಅಷ್ಟೇನೆ. ನೋಡಿ, ಇವಾಗ ಯಾರೋ ಒಂದ್ ಹುಡುಗಿಗೋಸ್ಕರ ಮತ್ತೆ ಬ್ಲರ್ ಮಾಡಿರೋಂತ ಹುಡುಗಿನ ಮಾತ್ರ, ಹುಡುಗನ್ ಫೋಟೋ ಹಾಕಿದಾರೆ, ಹುಡುಗಿ ಫೋಟೋ ಮಾತ್ರ ಬ್ಲರ್ ಮಾಡಿದ್ದಾರೆ. ಇದು ನಮ್ಮ ಕಾನೂನು, ಇದು ನಮ್ಮ ಸುವ್ಯವಸ್ಥೆ. ಮತ್ತೆ ಹೇಳ್ತಾರೆ ಎಲ್ಲಾರ್ಗು ಈಕ್ವಾಲಿಟಿ ಬೇಕು. ಎಲ್ಲಿ ಈಕ್ವಾಲಿಟಿ? ಆ ಹುಡುಗಿ ಫೋಟೋ ಮಾತ್ರ ಬ್ಲರ್, ಹುಡುಗನ್ ಮಾತ್ರ ಅನ್ಯಾಯದ ಸಾವು. ಅಪ್ಪ ಅಮ್ಮ ಅಕ್ಕ ಎಲ್ಲಿ ಹೋಗ್ಬೇಕು ಇವರೆಲ್ಲ? ಇದಕ್ಕೆ ಹೇಳೋದು, ಯಾರನ್ನ ಪ್ರೀತಿ ಮಾಡ್ತಿದೀವಿ, ಯಾರನ್ನ ಪ್ರೀತಿ ಮಾಡಕ್ ಹೋಗ್ತಿದೀವಿ, ಅವ್ರ ಬ್ಯಾಕ್ ಗ್ರೌಂಡ್ ಇವ್ರು ನೋಡ್ಕೊಂಡು ಪ್ರೀತಿ ಮಾಡಿ. ಸುಮ್ನೆ ಹುಚ್ಚುಚ್ಚಾಗಿ ಪ್ರೀತಿ ಮಾಡಿ. ಇವಾಗ ನೋವಲ್ಲಿರೋದು ಅವ್ರ ಅಪ್ಪ ಅಮ್ಮ, ಅವ್ರ ಅಕ್ಕ. ಯಾರು ಆ ಹುಡುಗಿ ಸ್ಟ್ಯಾಂಡ್ ತಗೋಬೇಕಾಗಿತ್ತು, ಬಟ್ ಆ ಹುಡುಗಿನೂ ಸ್ಟ್ಯಾಂಡ್ ತಗೊಂಡಿಲ್ಲ. ಇದು ಟ್ರೂ ಲವ್ ಅಂದ್ರೆ. ಅರ್ಥ ಮಾಡ್ಕೊಳ್ಳಿ ಈಗ್ಲಾದ್ರು, ಯಾರನ್ನ ಲವ್ ಮಾಡ್ಬೇಕು, ಯಾರನ್ನ ಲವ್ ಮಾಡಬೇಕು. ಅದಕ್ಕೂ ನೀನೇನ್ ಹೇಳೋದು, ನಾವೇನ್ ಕೇಳೋದು ಅಂತಂದ್ರೆ, ನಿಮ್ ಲೈಫ್, ನಿಮ್ ಇಷ್ಟ, ನಿಮ್ ಪ್ರಾಣ. ಯಾರ ಕೈಯಲ್ಲಿ ಎಲ್ಲಿ ಬರ್ದಿರುತ್ತೋ ಗೊತ್ತಿಲ್ಲ. ಮರ್ಯಾದೆ ಹತ್ಯೆ ಅನ್ನೋದು ಇತ್ತೀಚೆಗೆ ಹಿಂಗ್ ಆಗ್ತಿದೆ, ನೋಡ್ಕೊಳ್ಳಿ. ಬಟ್ ಇನ್ನೊಂದು ಹೇಳ್ತೀನಿ, ಅನ್ಯಾಯದ ಸಾವು ಗುರು. ಯಾರಿಗ್ ಬೇಕಾಗಿತ್ತು? ಆ ತಾಯಿ ನೋವು ತನ್ನ ಹೊಟ್ಟೆಲ್ ಇದ್ದಾಗ 9 ತಿಂಗಳು ಹತ್ತಿರ್ತಾಳಲ್ಲ, ಅವಳಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವು. ಅವ್ರ ತಂದೆ ಮಗ ಇಲ್ಲ, ಫ್ಯೂಚರ್ ಅಲ್ಲಿ ಅವ್ರನ್ನ ಯಾರು ನೋಡ್ಕೋಬೇಕು? ಸಾಯಿ ಅನ್ನೋನು, ನಿಜ ಹೇಳ್ತೀನಿ, ಈ ದೇವ್ರ ಅನ್ನೋನೇ ಇದ್ರೆ ಅವನಿಗೆ ದೇವ್ರು ತೋರ್ಸ್ತಾನೆ. ಥ್ಯಾಂಕ್ ಯು, ಇಶಾಕ್.